ಎಲ್ಲ ರೈತ ಬಾಂಧವರಿಗೂ ನಟರಾಜ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ಹೃತ್ಪೂರ್ವಕವಾದ ನಮಸ್ಕಾರ. ಈ ದಿನ ಯಾವ ಬೆಳೆ ಬಗ್ಗೆ ಸಂಪೂರ್ಣವಾಗಿ ಸಮಗ್ರ ಬೇಸಾಯ ನಿರ್ವಹಣೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ ಟೊಮೊಟೊ ಬೆಳೆ. ಟೊಮೊಟೊ ಬೆಳೆ ಅಂತಂತಂದರೆ ನಾವು ನೋಡ್ತಾ ಇದ್ದೀವಿ ತರಕಾರಿ ಬೆಳೆಗಳಲ್ಲೇ ರಾಜ ಅಂತಕ್ಕಂಥ ಒಂದು ಬಿರುದನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಬೆಳೆಯಾಗಿದೆ. ಕಾರಣ ಏನು ಅಂತಂದರೆ ಇಂಟರ್ನ್ಯಾಷನಲ್ ಮಾರ್ಕೆಟಿಗೂ ಸಪ್ಲೈ ಆಗ್ತಕ್ಕಂಥ ಒಂದು ತರಕಾರಿ ಉತ್ಪನ್ನ ಆಗಿದೆ. ಎರಡನೇದು ಟೊಮೊಟೊ ಬೆಳೆಗೆ ಇತ್ತೀಚಿನ ದಿನಗಳಲ್ಲಿ ಪ್ರತಿ ಜಿಲ್ಲೆಗಳಲ್ಲಿಯೂ ಕೂಡ ಒಂದು ಉತ್ತಮವಾದ ಮಾರುಕಟ್ಟೆ ಸೌಲಭ್ಯ ಇರೋದ್ರಿಂದ ಎಲ್ಲ ರೈತರುಗಳು ಕೂಡ ಟೊಮೊಟೊ ಬೆಳೆನ ಬೆಳೀತಕ್ಕಂಥದ್ದನ್ನ ರೂಢಿ ಮಾಡ್ಕೊಂಡಿದ್ದಾರೆ. ಮೂರನೇ ಒಂದು ಕಾರಣ ಏನು ಅಂತಂದರೆ ಕಡಿಮೆ ನೀರಿನಲ್ಲೂ ಕೂಡ ಅತಿ ಹೆಚ್ಚು ಉಷ್ಣಾಂಶದಲ್ಲೂ ಕೂಡ ಬೆಳೀತಕ್ಕಂಥ ಒಂದು ಉತ್ತಮವಾದ ತರಕಾರಿ ಬೆಳೆ ಅಂತಂತಂದರೆ ಟೊಮೊಟೊ ಬೆಳೆ ಅಂತಂತ ಕರಿತೀವಿ. ಈ ಒಂದು ಟೊಮೊಟೊ ಬೆಳೆನಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಸಮಸ್ಯೆಗಳೇನು, ಆ ಟೊಮೊಟೊ ಬೆಳೆ ಬಗ್ಗೆ ಸಂಪೂರ್ಣವಾದ ಒಂದು ಜೀವನ ಚಕ್ರನ ಯಾವ ರೀತಿ ರೈತರುಗಳು ಅರ್ಥ ಮಾಡ್ಕೊಬೇಕು, ಯಾವ್ಯಾವ ಹಂತದಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತಾ ಇದ್ದೀನಿ. ಇಲ್ಲಿ ಟೊಮೊಟೊ ಬೆಳೆ ಅಂತಂತ ಬಂತು ಅಂತಂದರೆ ನಾರ್ಮಲಿ ಏನಂತ ಕರಿತೀವಿ ಅಂತಂದರೆ 3 ರಿಂದ 4 ತಿಂಗಳು ಬೆಳೆಗೆ ಸ್ಟಾರ್ಟ್ ಆಗ್ತಕ್ಕಂಥ ಒಂದು ಬೆಳೆ ಅಂತಂತ ಕರೆಯಲ್ಪಡ್ತೀವಿ. ಈ ಒಂದು ಟೊಮೊಟೊ ಬೆಳೆನಲ್ಲಿ ನಾವು ಮುಖ್ಯವಾಗಿ ಮೊದಲನೇ ಮುಂಜಾಗೃತ ಕ್ರಮನ ರೈತರೇನು ಅನುಸರಿಸ್ಬೇಕು ಅಂತಂದರೆ ತಳಿಯ ಒಂದು ಸೆಲೆಕ್ಷನ್ ಅಂತ ಕರಿತೀವಿ. ಯಾವ ಒಂದು ತಳಿಯನ್ನು ಸೆಲೆಕ್ಷನ್ ಮಾಡ್ಕೊಬೇಕು, ಯಾವ ರೀತಿಯಾದ ಆ ತಳಿಗಳಲ್ಲಿ ಗುಣಲಕ್ಷಣ ಇರಬೇಕು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತೀವಿ. ಈ ಟೊಮೊಟೊ ಬೆಳೆ ಅಂತ ಬಂತು ಅಂತಂದರೆ 2 ವಿಧವಾಗಿ ನಾವು ಮಾರ್ಪಣೆ ಮಾಡ್ತೀವಿ. ಒಂದು ಮಳೆಗಾಲ ತಳಿ ಅಂತ ಒಂದು ವಿಂಗಡಣೆ ಮಾಡ್ತೀವಿ, ಇನ್ನೊಂದು ಬೇಸಿಗೆ ತಳಿ ಅಂತಂತ ಮಾಡ್ತೀವಿ. ಈ ಒಂದು ಮಳೆಗಾಲ ಅಥವಾ ಮತ್ತು ಬೇಸಿಗೆ ಕಾಲಕ್ಕೆ ತಕ್ಕಂತೆ ನಾವು ಸರಿಯಾದ ತಳಿಯನ್ನು ನಾವು ಸೆಲೆಕ್ಟ್ ಮಾಡಿದ್ವು ಅಂತಂತಂದರೆ ಆ ಒಂದು ಬೆಳೆನಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಮೂರನೇದು, ಈ ಟೊಮೊಟೊ ಬೆಳೆಯಲ್ಲಿ ತಳಿನ ಸೆಲೆಕ್ಟ್ ಮಾಡೋದ್ರ ಜೊತೆಯಲ್ಲಿ ಆ ತಳಿ ಸೆಲೆಕ್ಟ್ ಮಾಡಾದ್ಮೇಲೆ ನರ್ಸರಿನಲ್ಲಿ ನಾವು ಸೆಲೆಕ್ಷನ್ ಮಾಡ್ತಕ್ಕಂತಹ ಸಸಿಗಳು ಕೂಡ ಆರೋಗ್ಯಕರವಾಗಿರಬೇಕು. ನಾವು ನೋಡ್ತಾ ಇರ್ತೀವಿ ಯಾವುದೇ ಒಂದು ಫೀಲ್ಡಿಗೆ ಹೋದು ಅಂತಂತಂದರೆ ಅಟ್ಲೀಸ್ಟ್ 1 ಎಕರೆ ಅಂತಂದರೆ 4 ರಿಂದ 4.25 ಸಾವಿರ ಸಸಿ ನಾಟಿ ಮಾಡಿದ್ದಾರೆ ಅಂದರೆ ನಾರ್ಮಲಿ ಆ ಒಂದು ಫೀಲ್ಡಲ್ಲಿ 100 ರಿಂದ 120 ಗಿಡಗಳು ವೈರಸ್ ಬಾಧಿತ ಗಿಡಗಳಾಗಿರ್ತವೆ. ಅಂದರೆ ಸಸಿ ನಾಟಿ ಮಾಡಿದ್ರಿಂದ ಬೆಳವಣಿಗೆ ಮುಗಿಯೋ ತನಕನೂ ಆ ಗಿಡದಲ್ಲಿ ವೈರಸ್ ಇನ್ಫೆಕ್ಷನ್ ಕಂಡು ಬಂದಿರುತ್ತೆ. ಇದನ್ನ ನಾವು ನರ್ಸರಿನಲ್ಲಿ ರೈತರು ಮುಂಜಾಗೃತ ಕ್ರಮವಾಗಿ ಸಸಿಗಳನ್ನ ತಂದಾದ ನಂತರದಲ್ಲಿ ನಾವು ನೋಡ್ತಾ ಇರ್ತೀವಿ. ಇಲ್ಲಿ ನರ್ಸರಿನಲ್ಲಿ ಕೆಲವೊಂದು ಸಸ್ಯಗಳಲ್ಲಿ ಈ ರಂಗೋಲೆ ಸಮಸ್ಯೆ ಇರ್ಬೋದು ಅಥವಾ ಈ ವೈರಸ್ ಸಮಸ್ಯೆ ಕಂಡಂತ ಒಂದು ಕೆಲವೊಂದು ಸಸ್ಯಗಳು ಕಾಣ್ತಾ ಇರ್ತವೆ. ಇಂತಹ ಸಸ್ಯಗಳನ್ನ ದಯವಿಟ್ಟು ರೈತರು ನರ್ಸರಿಯಿಂದನೇ ಕ್ರೇಟಿಂದನೇ ಫಸ್ಟ್ ಆ ಸಸ್ಯಗಳನ್ನ ತೆಗೆದು ಮುಖ್ಯ ಬೆಳೆ ಜೊತೆನಲ್ಲಿ ಬೇರ್ಪಾಡು ಮಾಡ್ತಕ್ಕಂಥದ್ದು ಭಾರಿ ಮುಖ್ಯವಾಗಿರುತ್ತೆ. ಕಾರಣ ಏನು ಅಂದರೆ ಈ ಸಸ್ಯಗಳು ನೆಕ್ಸ್ಟ್ ಮೈನ್ ಫೀಲ್ಡಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಸ್ಪ್ರೆಡ್ ಮಾಡೋದಕ್ಕೆ ಮೇಯ್ನು ಒಂದು ಸೆಂಟರ್ ಆಗಿರುತ್ತೆ ಅಥವಾ ಪಾಯಿಂಟ್ ಆಗಿರುತ್ತೆ. ಅದರಿಂದ ದಯವಿಟ್ಟು ಸಸಿ ನಾಟಿ ಮಾಡೋದಕ್ಕಿಂತ ಮುಂಜಾಗೃತ ಕ್ರಮವಾಗಿ ಆ ಕ್ರೇಟಲ್ಲಿರ್ತಕ್ಕಂಥ ರೋಗ ಬಾಧಿತ ಗಿಡಗಳನ್ನ ನಾವು ಬೇರ್ಪಡಿಸ್ತಕ್ಕಂಥದ್ದು ಭಾರಿ ಮುಖ್ಯವಾಗಿರುತ್ತೆ. ಎರಡನೇದು, ನರ್ಸರಿನಲ್ಲಿ ಅಟ್ಲೀಸ್ಟ್ ಆ ಸಸ್ಯಗಳು 30 ರಿಂದ 35 ದಿನಗಳ ಕಾಲ ಬೆಳವಣಿಗೆ ಆಗಿರ್ತಕ್ಕಂಥ ಸಸ್ಯಗಳನ್ನೇ ರೈತರು ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಭಾರಿ ಸೂಕ್ತವಾಗಿರುತ್ತೆ. ಎರಡನೇದು, ಮೈನ್ ಫೀಲ್ಡಿಗೆ ಅಂತ ಬಂದಾಗ ದಯವಿಟ್ಟು ಎಲ್ಲ ರೈತರುಗಳು ಕೂಡ ಟೊಮೊಟೊ ಬೆಳೆನಲ್ಲಿ ಸಾಲಿಂದ ಸಾಲಿಗೆ 4 ರಿಂದ 4.5 ಅಡಿ ಅಂತರವನ್ನು ಕೊಡ್ತಕ್ಕಂಥದ್ದು ಭಾರಿ ಸೂಕ್ತವಾಗಿರುತ್ತೆ. ಎರಡನೇದು, ಗಿಡದಿಂದ ಗಿಡಕ್ಕೆ 1.5 ರಿಂದ 2 ಅಡಿ ಅಂತರ ಕೊಡ್ತಕ್ಕಂಥದ್ದು ಭಾರಿ ಸೂಕ್ತವಾಗಿರುತ್ತೆ. ಇಲ್ಲಿ ನೀವು ಸರಿಯಾದ ಅಂತರನ ನಾವು ಬೆಳೆಗಳಲ್ಲಿ ಕಾಪಾಡ್ಕೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಬೆಳೆಗಳಲ್ಲಿ ಬರ್ತಕ್ಕಂತಹ ರೋಗ ಮತ್ತು ಕೀಟದ ಸಮಸ್ಯೆ ಜಾಸ್ತಿ ಆಗ್ತಾ ಬರುತ್ತೆ. ಹಂಗಾಗಿ ಆ ಬೆಳೆನಲ್ಲಿ ನಿಗದಿತವಾದ ಸಾಲಿಂದ ಸಾಲಿಗೆ ಅಂತರವನ್ನು ಕಾಪಾಡ್ತಕ್ಕಂಥದ್ದು ರೈತರು ಮಾಡ್ತಕ್ಕಂಥ ಒಂದು ಮುಖ್ಯವಾದ ಕೃಷಿ ಕೆಲಸ ಆಗಿರುತ್ತೆ. ಎರಡನೇದು, ನಾರ್ಮಲಿ ರೈತರು ಏನು ಮಾಡ್ತಾರೆ ಅಂದರೆ ನರ್ಸರಿಯಿಂದ ಸಸ್ಯಗಳನ್ನ ತಂದು ಮೈನ್ ಫೀಲ್ಡಿಗೆ ಇವಾಗ ಏನು ಮಾಡ್ತಾ ಇದ್ದೀವಿ, ಮಲ್ಚಿಂಗ್ ಶೀಟ್ ಹಾಕ್ತೀವಿ ಅಥವಾ ಓಪನ್ ಬೆಡ್ ಪ್ರಿಪ್ರೇಷನ್ನು ಕೂಡ ರೈಸ್ಡ್ ಬೆಡ್ ಅಂತ ಕರಿತೀವಿ. ಏರು ದುಂಡೆಗಳನ್ನ ಮಾಡಿ ನಾವು ಸಸ್ಯಗಳನ್ನ ನಾಟಿ ಮಾಡೋದ್ರಿಂದ ಗಿಡಗಳಲ್ಲಿ ಬರ್ತಕ್ಕಂಥ ರೋಗ ಸಮಸ್ಯೆಗಳನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಮತ್ತು ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬೋದು ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾರ್ಮಲಿ ರೈತರು ಏನು ಮಾಡ್ತಾರೆ ಅಂದರೆ ಸಸ್ಯಗಳನ್ನ ತಗೊಂಬಂದು ನಾಟಿ ಮಾಡ್ತಾರೆ. ಆ ನಾಟಿ ಮಾಡಿದ 2 ಅಥವಾ 3ನೇ ದಿನದಲ್ಲಿ ನಾರ್ಮಲಿ ಗಿಡಗಳಲ್ಲಿ ಕಂಡು ಬರ್ತಕ್ಕಂಥ ಮುಖ್ಯವಾದ ಸಮಸ್ಯೆ ಏನು ಅಂತಂದರೆ ಡ್ಯಾಂಪಿಂಗ್ ಆಫ್ ಅಂತ ಕರಿತೀವಿ ಅಥವಾ ಸ್ಟೆಮ್ ರಾಟ್ ಅಂತ ಕರಿತೀವಿ, ಬುಡ ಕೊಳಿತಕ್ಕಂಥ ಸಮಸ್ಯೆ ಅಂತ ಕರಿತೀವಿ. ಈ ರೀತಿಯಾದ ಸಮಸ್ಯೆಗಳು ನಾರ್ಮಲಿ ಮುಖ್ಯ ಫೀಲ್ಡ್ನಲ್ಲಿ ಅಥವಾ ಅದರಲ್ಲೂ ಕೂಡ ಅತಿ ಹೆಚ್ಚು ಟೆಂಪರೇಚರು ಮತ್ತು ನೀರನ್ನು ಕೊಡ್ತಕ್ಕಂಥದ್ರಲ್ಲಿ ನಾವು ವ್ಯತ್ಯಾಸ ಮಾಡೋದು ಅಂತಂದರೆ ಈ ಒಂದು ಡ್ಯಾಂಪಿಂಗ್ ಆಫ್ ಅಥವಾ ನಡುಕೊಳೆ ರೋಗ ಅಂತಕ್ಕಂಥ ಸಮಸ್ಯೆ ನಾರ್ಮಲಿ ಬರ್ತಕ್ಕಂಥದ್ದು ಎಲ್ಲ ಟೊಮೊಟೊ ಬೆಳೆನಲ್ಲಿ ಸಾಮಾನ್ಯವಾಗಿರುತ್ತೆ. ಇಂತಹ ಸಮಸ್ಯೆ ಬರ್ತಕ್ಕಂಥದ್ದನ್ನು ನಾವು ಯಾವ ರೀತಿ ಹತೋಟಿ ಮಾಡಬೇಕು ಅಂತಂದರೆ
ಮೊದಲನೇದಾಗಿ ಈ ರೀತಿಯಾದ ಸಸ್ಯಗಳನ್ನ ನಾವು ನಾಟಿ ಮಾಡಿದಾಗ ಸೊ ಮುಂಜಾಗೃತಾ ಕ್ರಮವಾಗಿ ನಾವು ಏನು ಮಾಡಬೇಕು ಅಂದರೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ಅಂತಕ್ಕಂತಹ ಜೈವಿಕ ಶಿಲೀಂಧ್ರನಾಶಕ ಮತ್ತು ಜೈವಿಕ ವರ್ಧಕಗಳನ್ನ ನಾವು ಸಸ್ಯಗಳನ್ನ ಈ ಕ್ರೇಟ್ ಅಂತ ತಂದಿರ್ತೀವಲ್ಲ, ಈ ಕ್ರೇಟಿನಲ್ಲೇ ಮುಂಜಾಗೃತ ಕ್ರಮವಾಗಿ ಡ್ರೆಂಚಿಂಗ್ ಮಾಡ್ತಕ್ಕಂಥದ್ದು ಭಾರಿ ಸೂಕ್ತವಾಗಿರುತ್ತೆ. ಈ ರೀತಿಯಾದ ಜೈವಿಕ ಶಿಲೀಂಧ್ರನಾಶಕ ಮತ್ತು ಜೈವಿಕ ಕೀಟನಾಶಕಗಳನ್ನ ಮೆಟೀರೈಸಮ್ ಅಂತಂತ ಕರಿತೀವಿ. ಈ ರೀತಿಯಾದ ನಾವು ಜೈವಿಕ ಶಿಲೀಂಧ್ರನಾಶಕ ಮತ್ತು ಜೈವಿಕ ಕೀಟನಾಶಕಗಳನ್ನ ಬಳಸೋದ್ರಿಂದ ಗಿಡಗಳಿಗೆ ಯಾವುದೇ ರೀತಿಯ ಸ್ಕಾರ್ಚಿಂಗ್ ಎಫೆಕ್ಟ್ ಆಗದಲೆ ಗಿಡಗಳ ಬೇರಿನ ಬೆಳವಣಿಗೆ ಕೂಡ ತುಂಬಾ ವೃದ್ಧಿ ಆಗುತ್ತೆ. ಇನ್ನೊಂದು ಮುಖ್ಯವಾದ ಒಂದು ಜೈವಿಕ ವರ್ಧಕ ಅಂತಂದ್ರೆ ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ, ಮತ್ತೆ ಇನ್ನೊಂದು ಕನ್ಸೋರಿಚ್ NPK ಅಂತ ಕರಿತೀವಿ. ಸೊ ಈ ರೀತಿಯಾದ ಜೈವಿಕ ಶಿಲೀಂಧ್ರನಾಶಕಗಳು ಮತ್ತು ಜೈವಿಕವಾದ ಒಂದು ಗೊಬ್ಬರಗಳನ್ನ ನಾವು ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಗಿಡದ ಬೆಳವಣಿಗೆ ಕೂಡ ಆರೋಗ್ಯವಾಗಿರುತ್ತೆ, ಮತ್ತೆ ಮುಂದಿನ ಬೆಳವಣಿಗೆಯಲ್ಲಿ ಬರ್ತಕ್ಕಂಥ ರೋಗಗಳನ್ನ ಮತ್ತೆ ಕೀಟಗಳನ್ನ ತಡ್ಕಂತಕ್ಕಂಥ ಶಕ್ತಿಯು ಕೂಡ ನಮ್ಮ ಟೊಮೊಟೊ ಸಸ್ಯಗಳಲ್ಲಿ ಈ ಒಂದು ಹಂತದಲ್ಲಿ ಬೆಳವಣಿಗೆಯನ್ನ ನಾವು ಕಾಪಾಡ್ತಕ್ಕಂಥದ್ದು ಭಾರಿ ಸೂಕ್ತವಾಗಿರುತ್ತೆ. ಸೊ ಎರಡನೇ ಒಂದು ಕೆಮಿಕಲ್ ಮೆಥಡ್ ಅಂತ ಕರಿತೀವಿ. ಸೊ ಈ ಕೆಮಿಕಲ್ ಮೆಥಡ್ ಅಂತ ಬಂತು ಅಂತಂದ್ರೆ ಇಲ್ಲಿ ನಾವು ರಿಡೋಮಿಲ್ ಗೋಲ್ಡ್ ಅಂತ ಕರಿತೀವಿ ಅಥವಾ ಮೆಟಲಾಕ್ಸಿಲ್ ಮ್ಯಾಂಕೋಸೆಬ್ ಅಂತ ಕರಿತೀವಿ. ಈ ಒಂದು ಶಿಲೀಂಧ್ರನಾಶಕನ ನಾವು ಕೀಟನಾಶಕ ಅಂತ ಅಥವಾ ಕೆಮಿಕಲ್ ಮೆಥಡ್ ಆಗಿ ಈ ಒಂದು ಡ್ಯಾಂಪಿಂಗ್ ಆಫ್ ಅಂತಕ್ಕಂಥ ಒಂದು ಸಮಸ್ಯೆನ ನಾರ್ಮಲಿ ತಡೆಗಟ್ಟಬಹುದು. ಸೊ ಈ ಒಂದು ನರ್ಸರಿ ಸಸ್ಯದಲ್ಲಿ ಮುಖ್ಯವಾಗಿ ಇನ್ನೊಂದು ಸಮಸ್ಯೆ ಅಂತಂದ್ರೆ ಈ ರೀತಿಯಾದ ರಂಗೋಲೆ ಅಥವಾ ಲೀಫ್ ಮೈನರ್ ಅಂತಕ್ಕಂಥ ಸಮಸ್ಯೆ ಈ ಒಂದು ಅರ್ಲಿ ಸ್ಟೇಜಲ್ಲಿ ಬರ್ತಕ್ಕಂಥದ್ದು ಸಾಮಾನ್ಯವಾಗಿರುತ್ತೆ. ಸೊ ಇಂತಹ ಸಮಯದಲ್ಲಿ ದಯವಿಟ್ಟು ರೈತರು ಲ್ಯಾಂಬ್ಡಾ ಸೈಲೋತ್ರಿನ್ ಥಯೋಮಿಥೋಕ್ಸಾಮ್ ಇರ್ಬೋದು, ಥಯೋಮಿಥೋಕ್ಸಾಮ್ ಪ್ಲಸ್ ಕ್ಲೋರಾಂಟ್ರನಿಲಿಪೋಲ್ ಅಂತ ಕೆಮಿಕಲ್ಸ್ ಬರ್ತವೆ. ಈ ರೀತಿಯಾದ ಕೀಟನಾಶಕಗಳನ್ನ ನಾವು ಬಳಸೋದ್ರಿಂದ ಅರ್ಲಿ ಸ್ಟೇಜಲ್ಲಿ ಬರ್ತಕ್ಕಂಥ ಲೀಫ್ ಮೈನರ್ ಅಥವಾ ಮಿಡತೆ ಹೊಡೆಯೋದು ಅಂತಂತ ಕರಿತೀವಿ, ಅಥವಾ ಸುಳಿ ತಿಂತಕ್ಕಂಥ ಹುಳುಗಳು ಅಂತ ಕರಿತೀವಿ, ಅಥವಾ ಕಾಂಡವನ್ನ ತಿಂತಕ್ಕಂಥ ಹುಳುಗಳು ಅಂತ ಕರಿತೀವಿ. ಈ ಒಂದು ಕೀಟ ಸಮಸ್ಯೆನ ನಾವು ಈ ರೀತಿಯಾದ ಕೀಟನಾಶಕಗಳನ್ನ ಬಳಸಿ ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬೋದು. ನೆಕ್ಸ್ಟ್, ನಾಟಿ ಮಾಡಿದ 10ರಿಂದ 15ನೇ ದಿನದಲ್ಲಿ ಹೊಸ ಕುಡಿಗಳು ಬೆಳವಣಿಗೆ ಆಗ್ತಕ್ಕಂಥ ಒಂದು ಸಂಭವ ಇರುತ್ತೆ. ಇಂತಹ ಸಮಯದಲ್ಲಿ ರೈತರುಗಳು ಮಾಡಬೇಕಾಗಿರೋ ಮುಖ್ಯ ಒಂದು ಕರ್ತವ್ಯ ಏನು ಅಂತಂದ್ರೆ, ಕೆಲಸ ಏನು ಅಂತಂದ್ರೆ ಪೋಷಕಾಂಶಗಳ ನಿರ್ವಹಣೆ ಅಂತ ಕರಿತೀವಿ. ಸೊ ಈ ಒಂದು ಬೆಳವಣಿಗೆ ಹಂತದಲ್ಲಿ ದಯವಿಟ್ಟು ಎಲ್ಲ ರೈತರು 1261 NPK ಗೊಬ್ಬರವನ್ನ ಅಥವಾ ಜ್ಯೂಸಲ್ಲಿ ಅಥವಾ ನೀವೇನು ಫರ್ಟಿಗೇಷನ್ ಅಂತ ಕರಿತೀವಿ ಅಥವಾ ಡ್ರಿಪ್ಪಲ್ಲಿ ಕೊಡ್ತಕ್ಕಂತಹ 1261 ಗೊಬ್ಬರವನ್ನ ಬಳಸೋದ್ರಿಂದ ಈ ಅರ್ಲಿ ಎಸ್ಟಾಬ್ಲಿಷ್ಮೆಂಟ್ ಅಥವಾ ವೆಜಿಟೇಟಿವ್ ಗ್ರೋತ್ ಅಂತಕ್ಕಂಥದ್ದನ್ನ ನಾವು ಗಿಡದಲ್ಲಿ ಬ್ಯಾಲೆನ್ಸ್ ಮಾಡ್ಬೋದು. ಕೆಲವೊಂದ್ಸತಿ ನಾವು ರೈತರು ನೋಡ್ತಾ ಇರ್ತೀವಿ, ಸೊ ಬೆಳವಣಿಗೆ ಆಗ್ತಾ ಇತ್ತು ಅಂದ್ರೆ ಕಡ್ಡಿ ಗಿಡದ ತರ ಬೆಳೀತಾ ಇರುತ್ತೆ ಅಥವಾ ಬ್ರಾಂಚಸ್ ಓಪನ್ ಆಗೋದಿಲ್ಲ. ಕಾರಣ ಏನು ಅಂತಂದ್ರೆ ನಾವು ಕೊಡ್ತಕ್ಕಂಥ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಅರ್ಲಿ ಸ್ಟೇಜಲ್ಲಿ ವ್ಯತ್ಯಾಸ ಆಯಿತು ಅಂತಂದ್ರೆ ಗಿಡದ ಬೆಳವಣಿಗೆನಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿರುತ್ತೆ. ಸೊ ನೆಕ್ಸ್ಟ್, ನಾಟಿ ಮಾಡಿದ 20 ಅಥವಾ 25ನೇ ದಿನದಲ್ಲಿ ಈ ಒಂದು ಹಂತ ತುಂಬಾ ಮುಖ್ಯವಾಗಿರುತ್ತೆ. ಈ ಒಂದು ಸಮಯದಲ್ಲಿ ಮುಖ್ಯವಾಗಿ ಬರ್ತಕ್ಕಂತಹ ಸಮಸ್ಯೆಗಳು ಏನು ಅಂತಂದ್ರೆ ಅಂಗಮಾರಿ ಅಂತಂತ ಕರಿತೀವಿ, ಹರ್ಲಿ ಬ್ಲೈಟ್ ಅಂತ ಕರಿತೀವಿ, ಅಥವಾ ಎಲೆ ಚುಕ್ಕಿ ರೋಗ ಅಂತಂತ ಸಮಸ್ಯೆಗಳು ಈ ಒಂದು ಹಂತದಲ್ಲಿ ಬರ್ತಕ್ಕಂಥದ್ದು ಸಾಮಾನ್ಯವಾಗಿರುತ್ತೆ. ಎರಡನೇದು, ಈ ಒಂದು ಹಂತದಲ್ಲಿ ಕೂಡ ನಮಗೆ ಟೊಮೆಟೊ ಯೆಲ್ಲೋ ಲೀಫ್ ಕರ್ಲ್ ವೈರಸ್ ಅಂತ ಕರಿತೀವಿ. ಸೊ ನೀವು ನಾರ್ಮಲಿ ರೈತರು ಆಡು ಭಾಷೆನಲ್ಲಿ ಏನಂತ ಕರಿತೀವಿ ಅಂದ್ರೆ ಮುಟ್ರು ಸಮಸ್ಯೆ ಅಥವಾ ಸೂಜಿ ಎಲೆ ಸಮಸ್ಯೆ ಬರ್ತಕ್ಕಂಥದ್ದು ಈ ಒಂದು ಹಂತದಲ್ಲಿ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ದಯವಿಟ್ಟು ಎಲ್ಲ ರೈತ ಬಾಂಧವರು ಈಗ ಬಂದಿರತಕ್ಕಂಥ ಇಂಪ್ರೂವ್ಡ್ ಕೆಮಿಕಲ್ಸ್ ಅಂತ ಕರಿತೀವಿ. ಸೊ ಇಮಿಡಾಕ್ಲೋಪ್ರಿಡ್ ಪ್ಲಸ್ ವಿಪ್ರೋನಿಲ್ ಇರ್ಬೋದು, ಅಥವಾ ಕ್ಲೋರಾಂಟ್ರನಿಲಿಪ್ರೋಲ್ ಪ್ಲಸ್ ಥಯೋಮಿಥೋಕ್ಸಾಮ್ ಇರ್ಬೋದು. ಸೊ ಈ ರೀತಿಯಾದ ಕೀಟನಾಶಕಗಳನ್ನ ನಾವು ಬಳಸೋದ್ರಿಂದ, ಅಥವಾ ಇನ್ನು ಬ್ರ್ಯಾಂಡ್ ಅಂತಂತ ಬಂತು ಅಂದ್ರೆ ಸೊಲೋಮಾನ್ ಇರ್ಬೋದು, ಡೈಫೆನ್ಥಿಯೂರಾನ್ ಇರ್ಬೋದು, ಈ ರೀತಿಯಾದ ಕೀಟನಾಶಕಗಳನ್ನ ನಾವು ಸರಿಯಾದ ಪ್ರಮಾಣದಲ್ಲಿ ಮತ್ತೆ ಸರಿಯಾದ ಡೋಸೇಜ್ ಅಲ್ಲಿ ನಾವು ಬಳಸಿದ್ವು ಅಂದ್ರೆ ಈ ಒಂದು ಹಂತದಲ್ಲಿ ಬರ್ತಕ್ಕಂಥ ಕೀಟನ ಯಶಸ್ವಿಯಾಗಿ ಕಂಟ್ರೋಲ್ ಮಾಡ್ಬೋದು. ಸೊ ಮುಖ್ಯವಾದ ರೋಗ ಅಂತ ಬಂತು ಅಂದ್ರೆ ಈ ಒಂದು ಸಮಯದಲ್ಲಿ ಅರ್ಲಿ ಬ್ಲೈಟ್ ಅಂತ ಕರಿತೀವಿ ಅಥವಾ ಬ್ಯಾಕ್ಟೀರಿಯಲ್ ಸ್ಪೆಕ್ ಅಂತಾನು ಕರಿತೀವಿ. ಈ ಒಂದು ಶಿಲೀಂಧ್ರ ನಾವು ಸೈಮೋಕ್ಸಾನಿಲ್ ಮ್ಯಾಂಕೋಸೆಬ್ ಅಂತ ಕರಿತೀವಿ, ಕಾರ್ಬನ್ಡೈಸಿಮ್ ಮ್ಯಾಂಕೋಸೆಬ್ ಅಂತ ಕರಿತೀವಿ. ಸೊ ಅಥವಾ ಈಗ ಇನ್ನೂ ಉತ್ತಮವಾದ ಕೆಮಿಕಲ್ಸ್ ಅಂತಂದ್ರೆ ಅಜಾಕ್ಸಿಸ್ಟ್ರೋಬಿನ್ ಟೆಬಿಕೋನಜೋಲ್ ಅಂತ ಕರಿತೀವಿ. ಸೊ ಈ ರೀತಿಯಾದ ಶಿಲೀಂಧ್ರನಾಶಕಗಳನ್ನ ನಾವು ಬಳಸೋದ್ರಿಂದ, ಅಥವಾ ಡೈಮಿಥೋಮಾರ್ಫ್ ಅಂತಾನು ಕರಿತೀವಿ, ಈ ರೀತಿಯಾದ ಶಿಲೀಂಧ್ರನಾಶಕಗಳನ್ನ ನಾವು ಬಳಸೋದ್ರಿಂದ ಅರ್ಲಿ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಬರ್ತಕ್ಕಂತಹ ರೋಗಗಳನ್ನ ಮತ್ತೆ ಕೀಟಗಳನ್ನ ಯಶಸ್ವಿಯಾಗಿ ನಿಯಂತ್ರಣ ಮಾಡ್ತಕ್ಕಂಥದ್ದು ಮುಖ್ಯವಾಗಿರುತ್ತೆ. ಸೊ ಈ ಒಂದು ಹಂತದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಅಂತ ಬಂತು ಅಂದ್ರೆ ಮುಖ್ಯ ನೇರ ಪೋಷಕಾಂಶಗಳಾಗಿರ್ತಕ್ಕಂಥ ಸಾರಜನಕ, ರಂಜಕ ಮತ್ತೆ ಪೊಟಾಷ್ ಜೊತೆನಲ್ಲಿ ಸೊ ಎರಡನೇ ಪೋಷಕಾಂಶಗಳಾಗಿರ್ತಕ್ಕಂತಹ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತೆ ಸಲ್ಫರ್,
ಈ ಮೂರು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ನ ಈ ಒಂದು 25ನೇ ದಿನದ ಹಂತದಲ್ಲಿ ಕೊಡ್ತಕ್ಕಂಥದ್ದು ಭಾರಿ ಮುಖ್ಯವಾಗಿರುತ್ತೆ. ಕಾರಣ ಏನು ಅಂದ್ರೆ ಇದ್ರ ನೆಕ್ಸ್ಟ್ ಅಂತ ಬಂತು ಅಂದ್ರೆ 25ರಿಂದ 30ನೇ ದಿನ ಅಂತ ಬಂತು ಅಂದ್ರೆ ಈ ಒಂದು ಹಂತದಲ್ಲಿ ಟೊಮೊಟೊ ಬೆಳೆನಲ್ಲಿ ನಾವು ಮುಖ್ಯವಾಗಿ ಅಬ್ಸರ್ವ್ ಮಾಡ್ತಕ್ಕಂಥದ್ದು ಹೂವಿನ ಬೆಳವಣಿಗೆ ಹಂತ ಅಂತ ಕರಿತೀವಿ. ಈ ಒಂದು ಹಂತ ಎಲ್ಲಾ ಟೊಮೊಟೊ ಬೆಳೆಗಾರರಲ್ಲಿಯೂ ಕೂಡ ಇಳುವರಿನ ನಿರ್ಧಾರ ಮಾಡ್ತಕ್ಕಂಥ ಹಂತವಾಗಿರುತ್ತೆ. ಅದರಿಂದ ಈ ಒಂದು ಸಮಯದಲ್ಲಿ ಕೊಡ್ತಕ್ಕಂತಹ ಪೋಷಕಾಂಶಗಳು ಮತ್ತೆ ನಾವು ಬಳಸ್ತಕ್ಕಂತಹ ಪ್ಲಾಂಟ್ ಪ್ರೊಟೆಕ್ಷನ್ ಕೆಮಿಕಲ್ಸ್ ಅಥವಾ ಶಿಲೀಂಧ್ರನಾಶಕಗಳು ಅಥವಾ ಕೀಟನಾಶಕಗಳ ಬಳಕೆ ಭಾರಿ ಮುಖ್ಯವಾಗಿರುತ್ತೆ. ಈ ಹಂತದಲ್ಲಿ ನಾವು ಯಾವುದೇ ರೀತಿಯಾದ ಸಿಂಪರಣೆಯಲ್ಲಿ ವ್ಯತ್ಯಾಸ ಮಾಡಿದ್ವು ಅಂತಂದ್ರೆ ಇಳುವರಿನಲ್ಲಿ ಕುಂಠಿತ ಆಗೋದನ್ನ ನಾವು ರೈತರು ಫೇಸ್ ಮಾಡಬೇಕಾಗುತ್ತೆ. ಸೊ ಅದರಿಂದ ಈ ಒಂದು ಹಂತದಲ್ಲಿ ನಾವು ಪೋಷಕಾಂಶಗಳ ನಿರ್ವಹಣೆ ಆಗಿರ್ತಕ್ಕಂತಹ ಲಘು ಪೋಷಕಾಂಶಗಳು ಅಂತ ಕರಿತೀವಿ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ, ಜಿಂಕು, ಬೋರಾನ್, ಐರನ್, ಮ್ಯಾಂಗನೀಸ್ ಈ ಪೋಷಕಾಂಶಗಳನ್ನ ಸಿಂಪರಣೆ ಮುಖಾಂತರನಾದ್ರು ಕೊಡ್ಬೋದು ಅಥವಾ ನೀವು ಡ್ರಿಪ್ಪಲ್ ಆದ್ರೂ ಕೊಡ್ತಕ್ಕಂತಹ ಒಂದು ಪ್ರಾಕ್ಟೀಸ್ ನ ಈ ಸಮಯದಲ್ಲಿ ಮಾಡಿದ್ದು ಅಂತಂದ್ರೆ ರೈತರಲ್ಲಿ ಬೆಳೆಗಳಲ್ಲಿ ಬರ್ತಕ್ಕಂತಹ ಹೂವಿನ ಸಂಖ್ಯೆನೂ ಜಾಸ್ತಿ ಮಾಡ್ಬೋದು. ಅದರ ಜೊತೆನಲ್ಲಿ 13-40-13 ಅಂತಕ್ಕಂಥ ಗೊಬ್ಬರನೂ ಕೂಡ ಈ ಒಂದು ಹಂತದಲ್ಲಿ ರೈತರು ಬಳಸಿದ್ದೇ ಆದ್ರೆ ಆ ಗಿಡಗಳಲ್ಲಿ ಬರ್ತಕ್ಕಂತಹ ರೀಪ್ರೊಡಕ್ಟಿವ್ ಗ್ರೋತ್ ಅಥವಾ ಹೂವಿನ ಸಂಖ್ಯೆಯನ್ನು ಕೂಡ ನಾವು ಜಾಸ್ತಿ ಮಾಡ್ಬೋದು. ಸೊ ಈ ಒಂದು ಹಂತದಲ್ಲಿ ನಾವು ಮುಖ್ಯವಾಗಿ ನಾವು ರೈತರು ಫೀಲ್ಡಿಗೆ ಅಂತ ಹೋದಾಗ ಈ ಸಮಸ್ಯೆ ಕಾಣ್ತಕ್ಕಂಥದ್ದು ಈ ರೀತಿಯಾದ ಯೆಲ್ಲೋ ಲೀಫ್ ಕರ್ಲ್ ವೈರಸ್ ಅಂತ ಕರಿತೀವಿ, ಟೊಮೊಟೊ ಯೆಲ್ಲೋ ಲೀಫ್ ಕರ್ಲ್ ವೈರಸ್ ಅಂತ. ಸೊ ಈ ಒಂದು ವೈರಸ್ ಇನ್ಫೆಕ್ಷನ್ ಮುಖ್ಯವಾಗಿ ಗಿಡದಿಂದ ಗಿಡಕ್ಕೆ ಹರಡ್ತಕ್ಕಂಥದ್ದು ಬಿಳಿ ನೊಣ ಅಂತ ಕರಿತೀವಿ ಅಥವಾ ವೈಟ್ ಫ್ಲೈಸ್ ಅಂತ ಕರಿತೀವಿ. ಈ ವೈಟ್ ಫ್ಲೈಸ್ ಅನ್ನ ವೆಕ್ಟರ್ನ ನಾವು ಯಶಸ್ವಿಯಾಗಿ ನಿಯಂತ್ರಣ ಮಾಡಿದ್ರೆ ಮಾತ್ರ ನಮ್ಮ ಬೆಳೆನಲ್ಲಿ ಬರ್ತಕ್ಕಂಥ ಈ ಒಂದು ವೈರಸ್ ಇನ್ಫೆಕ್ಷನ್ ನಾವು ಕಂಟ್ರೋಲ್ ಮಾಡ್ಬೋದು. ಈ ಒಂದು ವೈಟ್ ಫ್ಲೈಸ್ಗೆ ಉತ್ತಮವಾದ ಕೆಮಿಕಲ್ಸ್ ಅಂತ ಬಂತು ಅಂದ್ರೆ ಅಸಿಟಾಮೆಪ್ರಿಡ್ ಇರ್ಬೋದು ಅಥವಾ ಡೈಫೆನ್ಥ್ಯೂರಾನ್ ಇರ್ಬೋದು, ಪೈರಿಪ್ರಾಕ್ಸಿಫೆನ್ ಅಂತ ಕೆಮಿಕಲ್ನ ನಾವು ಯೂಸ್ ಮಾಡಿದ್ವು ಅಂತಂದ್ರೆ ಈ ಒಂದು ಬಿಳಿ ನೊಣದ ಸಮಸ್ಯೆಯನ್ನು ಕೂಡ ನಾವು ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬೋದು. ಮೂರನೇದು ಬೇವಿನ ಎಣ್ಣೆ ಯೂಸ್ ಮಾಡೋದ್ರ ಕೂಡ ನಾವು ಹೇಳ್ತಕ್ಕಂಥದ್ದು ಭಾರಿ ಮುಖ್ಯವಾಗಿರುತ್ತೆ. ದಯವಿಟ್ಟು ರೈತರು ಬೇವಿನ ಎಣ್ಣೆ ಸಿಂಪರಣೆ ಮಾಡ್ತಾ ಇದ್ದೀರಾ ಅಂತ ಬಂತು ಅಂದ್ರೆ ಹೂವಿನ ಡೆವಲಪ್ಮೆಂಟ್ ಆಗೋದಕ್ಕಿಂತ ಮುಂಚಿತವಾಗಿ ಬೇವಿನ ಎಣ್ಣೆ ಸಿಂಪರಣೆ ಮಾಡೋದನ್ನ ಮಾಡ್ತಕ್ಕಂಥದ್ದು ಭಾರಿ ಸೂಕ್ತವಾಗಿರುತ್ತೆ. ನೆಕ್ಸ್ಟ್ ಹೂ ಬಿಡ್ತಕ್ಕಂಥ ಹಂತದಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಸಮಸ್ಯೆ ಅಂದ್ರೆ ಅಂಗಮಾರಿ ಅಥವಾ ಬ್ಯಾಕ್ಟೀರಿಯಲ್ ಸ್ಪೆಕ್ ಅಂತ ಕರಿತೀವಿ. ನಾವು ನೋಡ್ತಾ ಇರ್ತೀವಿ ಅರ್ಲಿ ಸ್ಟೇಜ್ ಅಲ್ಲಿ ಅಂಗಮಾರಿ ಸಮಸ್ಯೆ ಜಾಸ್ತಿ ಬಂತು ಅಂದ್ರೆ ಈ ಹೂವಿನ ಬೆಳವಣಿಗೆ ಹಂತದಲ್ಲಿ ಕಪ್ಪುಗಾಗ್ಬಿಟ್ಟು ಹೂವು ಡ್ರಾಪ್ ಆಗ್ತಕ್ಕಂಥದ್ದು ಅಥವಾ ಹೂ ಉದುರುವ ಸಮಸ್ಯೆನೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಇಂತಹ ಸಮಯದಲ್ಲಿ ಉತ್ತಮವಾದ ಕೆಮಿಕಲ್ಸ್ ಅಂತ ಬಂತು ಅಂದ್ರೆ ಡೈಮಿಥೋಮಾರ್ಫ್ ಇರ್ಬೋದು ಅಥವಾ ಅಜಾಕ್ಸಿಸ್ಟೋಬ್ಲಿನ್ ಡೈಫೆಂಕೊನಜೋಲ್ ಇರ್ಬೋದು ಅಥವಾ ಬ್ರ್ಯಾಂಡ್ ಅಂತ ಬಂತು ಅಂದ್ರೆ ಬುನೋಸ್ ಅಂತ ಕೆಮಿಕಲ್ ಇರ್ಬೋದು ಅಥವಾ ಮಾರ್ಸಿಲಸ್ ಅಂತ ಕೆಮಿಕಲ್ ಇರ್ಬೋದು. ಈ ರೀತಿಯಾದ ಶಿಲೀಂಧ್ರನಾಶಕ ಅಥವಾ ಸಾರ್ಥಕ್ ಅಂತ ಕೆಮಿಕಲ್ ಇರ್ಬೋದು. ಈ ರೀತಿಯಾದ ಶಿಲೀಂಧ್ರನಾಶಕಗಳನ್ನ ನಾವು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಡೋಸೇಜ್ ಅಲ್ಲಿ ನಾವು ಬಳಸದೇ ಅದು ಅಂತಂತಂದ್ರೆ ನಮ್ಮ ಗಿಡದಲ್ಲಿ ಬರ್ತಕ್ಕಂಥ ರೋಗಗಳನ್ನ ಮುಂಜಾಗೃತಾ ಕ್ರಮವಾಗಿ ಯಶಸ್ವಿಯಾಗಿ ನಿಯಂತ್ರಣ ಮಾಡ್ತಕ್ಕಂಥದ್ದನ್ನ ನಾವು ಮಾಡ್ಬೋದು ಅಂತ ಮಾತನ್ನ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೇಜ್ ಅಂತ ಬಂತು ಅಂದ್ರೆ ಕಾಯಿ ಕಟ್ಟುವ ಹಂತ. ಈ ಒಂದು ಹಂತದಲ್ಲಿ ಗಿಡಗಳಿಗೆ ಬರ್ತಕ್ಕಂಥ ಮತ್ತು ಕಾಯಿಗಳಿಗೆ ಬರ್ತಕ್ಕಂಥ ಲಾಸು ಪ್ರಮಾಣ ಜಾಸ್ತಿ ಇರುತ್ತೆ, ನಷ್ಟದ ಪ್ರಮಾಣ ನಾವು ನೋಡ್ತಾ ಇರ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ಗಿಡಗಳು ರೈತರುಗಳು ಮೇಜರ್ ಸಮಸ್ಯೆ ಹೇಳ್ತಕ್ಕಂಥದ್ದು ಈ ರೀತಿಯಾದ ಬ್ಲಾಸಮ್ ಎಂಡ್ರಾಟ್ ಅಂತ ಕರಿತೀವಿ. ಈ ಒಂದು ಹಂತದಲ್ಲಿ ಬರ್ತಕ್ಕಂಥ ಈ ಒಂದು ಬ್ಲಾಸಮ್ ಎಂಡ್ರಾಟ್ ಏನಾಗುತ್ತೆ ಅಂದ್ರೆ ರೈತರಿಗೆ ಬರ್ತಕ್ಕಂಥ ನಷ್ಟದ ಪ್ರಮಾಣನ ಜಾಸ್ತಿ ಮಾಡುತ್ತೆ. ಅದರಿಂದ ದಯವಿಟ್ಟು ರೈತರು ಈ ಒಂದು 25-30ನೇ ದಿನದಿಂದ ಹಿಡಿದು ಅಟ್ಲೀಸ್ಟ್ 55-60ನೇ ದಿನದ ತನಕನೂ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಅಥವಾ ಕ್ಯಾಲ್ಸಿಯಂ ಯುಕ್ತ ಗೊಬ್ಬರಗಳನ್ನ ನಾವು ಕೊಡೋದ್ರಿಂದ ಕಾಯಿಗಳ ಬೆಳವಣಿಗೆನ ನಾವು ಸರಿಯಾದ ರೀತಿಯಲ್ಲಿ ಕಾಪಾಡ್ತಕ್ಕಂಥದ್ದನ್ನ ಮಾಡ್ಬೋದು ಅನ್ನೋ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಹಂತದಲ್ಲಿ ಇನ್ನೂ ಮುಖ್ಯವಾಗಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಂದ್ರೆ ಈ ಊಜಿ ಸಮಸ್ಯೆ ಅಂತ ಕರಿತೀವಿ, ಟ್ಯೂಟಾ ಆಬ್ಸಲ್ಯೂಟಾ ಅಂತ ಕರಿತೀವಿ. ಈ ರೀತಿಯಾದ ಸಮಸ್ಯೆ ಬಂತು ಅಂದ್ರೆ ಈ ರೀತಿಯಾಗಿ ಕಾಯಿಗಳಲ್ಲಿ ನೀರ್ ತುಂಬತಕ್ಕಂಥ ಸಮಸ್ಯೆ ಬರುತ್ತೆ. ಎರಡನೇದು ಈ ರೀತಿ ಡ್ಯಾಮೇಜ್ ಆಯ್ತು ಅಂದ್ರೆ ಗಿಡದಿಂದ ಗಿಡಕ್ಕೆ ಮತ್ತೆ ಕಾಯಿಯಿಂದ ಕಾಯಿಗಳಿಗೆ ಸ್ಪ್ರೆಡ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಒಂದು ಸಮಸ್ಯೆ ಮುಖ್ಯವಾಗಿ ಎಲ್ಲಿ ಕಾಣ್ತೀವಿ ಅಂತಂದ್ರೆ ಯಾವ ರೈತರು ಜಮೀನಲ್ಲಿ ಅತಿ ಹೆಚ್ಚಾಗಿ ಕಳೆನ ನಿರ್ವಹಣೆ ಮಾಡೋದ್ರಲ್ಲಿ ಫೇಲ್ ಆಗಿರ್ತಾರೋ ಅಂತ ಜಮೀನುಗಳಲ್ಲಿ ಈ ರೀತಿಯಾದ ಊಜಿ ಸಮಸ್ಯೆ ಅಥವಾ ಟ್ಯೂಟಾ ಅಬ್ಸಲ್ಯೂಟ್ ಸಮಸ್ಯೆಯನ್ನ ಜಾಸ್ತಿ ನೋಡ್ತಾ ಇರ್ತೀವಿ. ಮೂರನೇ ಸಮಸ್ಯೆ ಅಂದ್ರೆ ಬ್ಯಾಕ್ಟೀರಿಯಲ್ ಸ್ಪೆಕ್ ಅಂತ ಕರಿತೀವಿ ಅಥವಾ ಕಾಯಿ ಕಜ್ಜಿ ಅಂತ ಸಮಸ್ಯೆ ಕರಿತೀವಿ. ಇನ್ನೊಂದು ತೊಟ್ ಕಪ್ಪು ಅಂತ ರೈತರುಗಳು ಹೇಳ್ತಾ ಇರ್ತಾರೆ. ಈ ರೀತಿಯಾದ ಒಂದು ಗಿಡದಲ್ಲಿ PTOL ಹತ್ರ ಕಪ್ಪು ಆಗ್ತಕ್ಕಂಥ ಸಂಭವ ಈ ಒಂದು ಸಮಯದಲ್ಲಿ ಜಾಸ್ತಿ ಆಗಿರುತ್ತೆ.
ಅದು ಯಾವಾಗ ಅಂತಂದ್ರೆ ಈ ಬಿಸಿಲು ಮತ್ತೆ ಹವೆ ವಾತಾವರಣ ಅಥವಾ ಹ್ಯೂಮಿಡ್ ವಾತಾವರಣದಲ್ಲಿ ಈ ಒಂದು ಸಮಸ್ಯೆ ಜಾಸ್ತಿ ಆಗ್ತಕ್ಕಂಥದ್ದು ಮುಖ್ಯವಾಗಿರುತ್ತೆ. ಸೊ ಈ ಒಂದು ಹಂತದಲ್ಲಿ ಕೂಡ ರೈತರು ದಯವಿಟ್ಟು ಫೋಲಿಯರ್ ಅಪ್ಲಿಕೇಶನ್ ಅಲ್ಲಿ ಅಥವಾ ಡ್ರಿಪ್ ಅಲ್ಲಿ ಕ್ಯಾಲ್ಸಿಯಂ ಯುಕ್ತ ಪೋಷಕಾಂಶಗಳನ್ನ ಕೊಡ್ತಕ್ಕಂಥದ್ದು ಭಾರಿ ಮುಖ್ಯವಾಗಿರುತ್ತೆ. ಎರಡನೇದು, ಈ ಒಂದು ಹಂತದಲ್ಲಿ ಕಾಯಿ ಕೊರಕ ಅಂತಕ್ಕಂಥ ಸಮಸ್ಯೆನ ನಾವು ತುಂಬಾ ಹೆಚ್ಚಾಗಿ ಕಾಣ್ತಾ ಇರ್ತೀವಿ. ಸೊ ಈ ಒಂದು ಕಾಯಿ ಕೊರಕ ಸಮಸ್ಯೆಗಳು ಕೂಡ ಬರ್ತಕ್ಕಂಥದ್ದು ಈ ಟೊಮೊಟೊ ಬೆಳೆನಲ್ಲಿ ಜಾಸ್ತಿ ಇರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ರೈತರು ಏನ್ ಮಾಡ್ಬೇಕು ಅಂತಂದ್ರೆ ಎಮಾಮೆಕ್ಟಿನ್ ಬೆಂಜೋಯೇಟ್, ಸೊ ಇಮಾಮೆಕ್ಟಿನ್ ಬೆಂಜೋಯೇಟ್ ಇರ್ಬೋದು ಅಥವಾ ಕ್ಲೋರಾಂಟ್ರನ್ ನೆಲ್ಲಿಪೋಲ್ ಇರ್ಬೋದು ಅಥವಾ ಮಿಯೋತ್ರಿನ್ ಅಂತ ಕರಿತೀವಿ, ಕೆಲವೊಂದು ಊಜಿಗಳು ಸಮಸ್ಯೆಗಳು. ಈ ರೀತಿಯಾದ ಕೀಟನಾಶಕಗಳನ್ನ ಬಳಸೋದ್ರಿಂದ, ಸರಿಯಾದ ಪ್ರಮಾಣದಲ್ಲಿ ಬಳಸೋದ್ರಿಂದ ಸೊ ನಮ್ಮ ಟೊಮೊಟೊ ಬೆಳೆನಲ್ಲಿ ಈ ಸಮಯದಲ್ಲಿ ಬರ್ತಕ್ಕಂತಹ ಏನು ಕಾಯಿ ಕೊರಕ ಅಥವಾ ಊಜಿ ಸಮಸ್ಯೆ ಅಥವಾ ಈ ಒಂದು ಕೀಟಗಳ ಸಮಸ್ಯೆನ ನಾವು ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬೋದು. ನೆಕ್ಸ್ಟ್, ಈ ಒಂದು ಇತ್ತೀಚಿನ ದಿನಗಳಲ್ಲಿ ನಾವು ಮುಖ್ಯವಾಗಿ ರೈತರು ಅಥವಾ ಮಾರ್ಕೆಟ್ ಅಲ್ಲಿ ಬರ್ತಕ್ಕಂಥ ಸಮಸ್ಯೆ ಅಂತಂದ್ರೆ ಕಲರ್ ಡೆವಲಪ್ಮೆಂಟ್. ಎಲ್ಲಾ ರೈತರುಗಳು ಇಳುವರಿ ತೆಗಿತಾ ಇರ್ತಾರೆ, ಆದ್ರೆ ಆ ಒಂದು ಪಡೆದಿರ್ತಕ್ಕಂಥ ಇಳುವರಿನಲ್ಲಿ ಮೈನ್ ರೈತರುಗಳು ಫೇಲ್ ಆಗ್ತಾ ಇರ್ತಕ್ಕಂಥದ್ದು ಕಲರ್ ಡೆವಲಪ್ಮೆಂಟ್. ತಾವು ಬೆಳೆದಿರ್ತಕ್ಕಂಥ ಉತ್ಪನ್ನಗಳಲ್ಲಿ ಸರಿಯಾದ ಬಣ್ಣದ ಬದಲಾವಣೆ ಆಗ್ಲಿಲ್ಲ ಅಂತಂದ್ರೆ ಅವರು ಬೆಳೆದಿರ್ತಕ್ಕಂಥ ಬೆಳೆ ಮಾರುಕಟ್ಟೆನಲ್ಲಿ ಉತ್ತಮವಾದ ಬೆಲೆ ತಗೊಳೋದ್ರಲ್ಲಿ ಫೇಲ್ ಆಗ್ತಾ ಇರ್ತಾರೆ. ಸೊ ಈ ಒಂದು ಸಮಸ್ಯೆನ ನಾವು ಯಶಸ್ವಿಯಾಗಿ ನಿಯಂತ್ರಣ ಮಾಡಬೇಕು ಅಂತಂದ್ರೆ ಮುಖ್ಯವಾಗಿ ಈ ಒಂದು ಹಂತದಲ್ಲಿ ಎಲೆಗಳು ಭೂಮಿಗೆ ತಾಗಿರ್ತಕ್ಕಂಥ ಎಲೆಗಳನ್ನ ನಾವು ಕೊಯ್ಸೋದ್ರಿಂದ ಕೂಡ ಗಿಡದಲ್ಲಿ ಗಾಳಿ ಮತ್ತೆ ಗಾಳಿಯ ಸರಬರಾಜು ಸರಿಯಾದ ರೀತಿಯಲ್ಲಿ ಆಗೋದ್ರಿಂದ ಗಿಡದಲ್ಲಿ ಕಾಯಿಗಳಲ್ಲಿ ಹಣ್ಣಿನ ಒಂದು ಕಲರ್ ಡೆವಲಪ್ಮೆಂಟ್ ಅನ್ನು ನಾವು ಯಶಸ್ವಿಯಾಗಿ ಮಾಡ್ಬೋದು. ಮೂರನೇ ಮುಖ್ಯವಾದ ಒಂದು ವಿಧಾನ ಅಂತಂದ್ರೆ ಪೊಟ್ಯಾಶ್ ಯುಕ್ತ ಗೊಬ್ಬರಗಳನ್ನ ನಾವು ಮತ್ತೆ ಕ್ಯಾಲ್ಸಿಯಂ ಯುಕ್ತ ಗೊಬ್ಬರಗಳನ್ನ ನಾವು ಈ ಸಮಯದಲ್ಲಿ ಕೊಡೋದ್ರಿಂದ, ಸಮಗ್ರವಾಗಿ ಕೊಡೋದ್ರಿಂದ ಗಿಡದ ಹಣ್ಣಿನ ಬೆಳವಣಿಗೆನಲ್ಲಿ ಮತ್ತು ಕಲರ್ ಡೆವಲಪ್ಮೆಂಟ್ ಅಲ್ಲೂ ಕೂಡ ಉತ್ತಮವಾದ ಬೆಳವಣಿಗೆನ ನಾವು ನೋಡ್ಬೋದು. ಮೂರನೇ ಮುಖ್ಯವಾದ ಪೋಷಕಾಂಶಗಳ ನಿರ್ವಹಣೆ ಅಂದ್ರೆ ಜಿಂಕು ಮತ್ತೆ ಬೋರಾನ್ ಅಂತಕ್ಕಂಥ ಲಘು ಪೋಷಕಾಂಶಗಳನ್ನ ಈ ಒಂದು ಹಂತದಲ್ಲಿಯೂ ಕೂಡ ನಾವು ಸಮಗ್ರವಾಗಿ ಕೊಡೋದ್ರಿಂದ ಟೊಮೊಟೊ ಬೆಳೆನಲ್ಲಿ ಸರಿಯಾದ ರೀತಿಯಾದ ಬಣ್ಣದ ಬೆಳವಣಿಗೆ ಅಥವಾ ಶೇಪ್ ಮತ್ತೆ ಸೈಜ್ ಅಂತ ಕರಿತೀವಿ, ಮಾರುಕಟ್ಟೆಗೆ ಯೋಗ್ಯವಾದ ಬೆಳೆಗಳನ್ನ ನಾವು ಬೆಳೆಯೋದಕ್ಕೆ ರೈತರು ಯಶಸ್ವಿ ಆಗ್ಬಹುದು. ಮೂರನೇದು, ಕೆಲವೊಂದ್ಸತಿ ಫೀಲ್ಡ್ ಅಲ್ಲಿ ಹೋದಾಗ ಕೆಲವೊಂದ್ಸತಿ ಎಲೆಗಳು ಬಣ್ಣ ನೇರಳೆ ಬಣ್ಣ ಆಗಿರುತ್ತೆ. ಆ ಎಲೆಗಳ ಬಣ್ಣ ನೇರಳೆ ಬಣ್ಣ ಆದಾಗ ರೈತರುಗಳು ಏನ್ ಮಾಡ್ತಾರೆ, ರೋಗ ಅಂತಕ್ಕಂಥ ತಪ್ಪು ಕಲ್ಪನೆಗಳನ್ನ ತಗೊಂತಾರೆ. ನಿಮ್ಮ ಟೊಮೊಟೊ ಬೆಳೆನಲ್ಲಿ ಎಲೆಗಳು ನೇರಳೆ ಬಣ್ಣ ಕನ್ವರ್ಟ್ ಆಗ್ತಿದೆ ಅಂದ್ರೆ ಆ ಒಂದು ಮಣ್ಣಿನಲ್ಲಿ ಫಾಸ್ಫರಸ್ ಕೊರತೆ ಜಾಸ್ತಿ ಆಗಿರುತ್ತೆ. ದಯವಿಟ್ಟು ಆ ಒಂದು ಹಂತದಲ್ಲಿ ಕೂಡ ಫಾಸ್ಫರಸ್ನ ನೀವು ಸರಿಯಾದ ರೀತಿಯಲ್ಲಿ ಕೊಡೋದ್ರಿಂದ ಮುಂದೆ ಬರ್ತಕ್ಕಂಥ ಚಿಗುರು ಮತ್ತೆ ಹೂವಿನ ಸಂಖ್ಯೆನೂ ಕೂಡ ರೈತರು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಭಾರಿ ಮುಖ್ಯವಾಗಿರುತ್ತೆ. ಈ ಒಂದು ಸಮಯದಲ್ಲಿ ದಯವಿಟ್ಟು ರೈತರು ಕಾಯಿನ ಕೊಯ್ತಾ ಇದ್ದೀರಾ ಅನ್ನೋ ಒಂದು ಸಂದರ್ಭದಲ್ಲಿ ಪೊಟ್ಯಾಶ್, ಮೆಗ್ನೀಷಿಯಂ ಮತ್ತು ಸಲ್ಫರ್ ಯುಕ್ತ ಗೊಬ್ಬರ ಕೊಡ್ತಕ್ಕಂಥದ್ದು ಭಾರಿ ಯುಕ್ತವಾಗಿರುತ್ತೆ. ಅದರ ಜೊತೆಯಲ್ಲಿ ಲಘು ಪೋಷಕಾಂಶಗಳಾಗಿರ್ತಕ್ಕಂತಹ ಜಿಂಕು, ಬೋರಾನ್, ಐರನ್, ಮ್ಯಾಂಗನೀಸ್ ಈ ಪೋಷಕಾಂಶಗಳನ್ನ ಈ ಒಂದು ಹಣ್ಣಿನ ಬೆಳವಣಿಗೆ ಹಂತದಲ್ಲಿ ನಾವು ಕೊಟ್ಟು ಅಂತಂದ್ರೆ ರೈತರುಗಳು ಯಶಸ್ವಿಯಾಗಿ ಮತ್ತೆ ಉತ್ತಮವಾದ ಹಣ್ಣಿನ ಕ್ವಾಲಿಟಿ ಫ್ರೂಟ್ಸ್ನ ತೆಗೆಯೋದ್ರಲ್ಲಿ ಯಶಸ್ವಿ ಆಗ್ಬೋದು ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾಲ್ಕನೇದೇನು ಅಂತಂದ್ರೆ ಟೊಮೊಟೊ ಬೆಳೆನಲ್ಲಿ ಮುಖ್ಯವಾಗಿ ಎಲ್ಲಾ ರೈತರುಗಳು ಸಾಮಾನ್ಯವಾಗಿ ನಾವು ಈ ಹೊಸದಾಗಿ ಅಬ್ಸರ್ವೇಷನ್ಸ್ ಮಾಡ್ತಿರೋದೇನು ಅಂತಂದ್ರೆ 2 ಸಾಲಿನ ಮಧ್ಯದಲ್ಲಿ ಅಟ್ಲೀಸ್ಟ್ 15ರಿಂದ 20 ದಿನಕ್ಕೆ ಒಂದು ಬಾರಿ ಲ್ಯಾಂಬ್ಡಾ ಸೈಲೋತ್ರಿನ್ ಅಂತ ಕರಿತೀವಿ. ಆ ಲ್ಯಾಂಬ್ಡಾ ಸೈಲೋತ್ರಿನ್ ನಾವು ಜಸ್ಟ್ 2 ಸಾಲುಗಳ ಮಧ್ಯದಲ್ಲಿ ಈಗ ಸೊಳ್ಳೆಗಳಿಗೆಲ್ಲ ಸಿಂಪರಣೆ ಮಾಡ್ತೀವಲ್ಲ ಆ ರೀತಿಯಾದ ಸಿಂಪರಣೆ ಕ್ರಮವನ್ನು ನಾವು ಅನುಸರಿಸಿದ್ವು ಅಂತಂದ್ರೆ ನಮ್ಮ ಟೊಮೊಟೊ ಬೆಳೆನಲ್ಲಿ ಬರ್ತಕ್ಕಂತಹ ಒಂದು ಊಜಿ ಸಮಸ್ಯೆನ ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬೋದು. ಇಲ್ಲಿ ನಾವು ನೋಡ್ತಾ ಇರ್ತೀವಿ, ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಟಾಟಾ ಕಂಪ್ನಿನಲ್ಲಿ ಸ್ಯಾಂಟ್ರಿ ಅಂತ ಒಂದು ಕೆಮಿಕಲ್ ಬರುತ್ತೆ, ಡೊಮೆಸ್ಟಿಕ್ ಹೌಸ್ ಹೋಲ್ಡ್ ಪೆಸ್ಟಿಸೈಡ್ಸ್ ತಕ್ಕಂಥದ್ದು. ನಾವು ಕೆಲವೊಂದು ಫೀಲ್ಡ್ ಲೆವೆಲ್ ಅಲ್ಲಿ ಈ ಒಂದು ಟ್ರಯಲ್ ನ ನೋಡಿದಾಗ 2 ಸಾಲುಗಳ ಮಧ್ಯೆ ಆ ಕೆಮಿಕಲ್ನ ಸಿಂಪರಣೆ ಮಾಡಿಸಿದಾಗ ಸುಮಾರು 25ರಿಂದ 30 ದಿನಗಳ ಕಾಲ ಊಜಿ ಸಮಸ್ಯೆನ ಯಶಸ್ವಿಯಾಗಿ ಕಂಟ್ರೋಲ್ ಆಗಿರ್ತಕ್ಕಂಥ ನಿದರ್ಶನ ಕೂಡ ನಾವು ಟೊಮೊಟೊ ಬೆಳೆನಲ್ಲಿ ನೋಡಿದೀವಿ. ಈ ಒಂದು ಸಮಯದಲ್ಲಿ ಗಾಳಿ ಬೀಸೋ ಸಮಸ್ಯೆ ಜಾಸ್ತಿ ಇತ್ತು ಅಂದಾಗ ರೈತರು ದಯವಿಟ್ಟು ಈ ಒಂದು ಜೈವಿಕ ಕೀಟ ನಿಯಂತ್ರಣಗಳಾದಂತಹ ಈ ಹಳದಿ ಎಲೆ ಪೇಪರ್ಗಳನ್ನ ತಮ್ಮ ಜಮೀನಿನಲ್ಲಿ ಬಾರ್ಡರ್ ಸುತ್ತ ಇನ್ಸ್ಟಾಲ್ ಮಾಡೋದ್ರಿಂದನೂ ಕೂಡ ತಮ್ಮ ಬೆಳೆನಲ್ಲಿ ಬರ್ತಕ್ಕಂಥ ಕೀಟದ ಅಭಾವವನ್ನ ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬೋದು ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟೊಮೊಟೊ ಬೆಳೆ ಅಂತ ಬಂತು ಅಂದ್ರೆ ದಯವಿಟ್ಟು ಎಲ್ಲಾ ರೈತರುಗಳು ಕೂಡ
ಬೆಳೆಯ ಬೆಳವಣಿಗೆ ಹಂತಕ್ಕೆ ತಕ್ಕಂತೆ ಶಿಲೀಂಧ್ರನಾಶಕ ಕೀಟನಾಶಕಗಳನ್ನ ಬಳಸೋದ್ರ ಜೊತೆಗೆ ಪೋಷಕಾಂಶಗಳ ನಿರ್ವಹಣೆ ನಾವು ಯಶಸ್ವಿಯಾಗಿ ಮಾಡಿದ್ವು ಅಂತಂದರೆ ತಮ್ಮ ಬೆಳೆನಲ್ಲಿ ಬರ್ತಕ್ಕಂತಹ ನಷ್ಟದ ಪ್ರಮಾಣನ ಕಡಿಮೆ ಮಾಡೋದ್ರ ಜೊತೆಗೆ ಮಾರುಕಟ್ಟೆಗೆ ಯೋಗ್ಯವಾದ ಉತ್ಪನ್ನವನ್ನು ನಾವು ಬೆಳೆಯೋದ್ರಲ್ಲಿ ರೈತರು ಯಶಸ್ವಿ ಆಗ್ಬೋದು. ದಯವಿಟ್ಟು ಎಲ್ಲ ರೈತರು ಗಮನ ಇಟ್ಕೊಬೇಕಾಗಿರೋದು ಸರಿಯಾದ ತಳಿ ಆಯ್ಕೆ, ಸರಿಯಾದ ನರ್ಸರಿ ಆಯ್ಕೆ ಮತ್ತು ಅರ್ಲಿ ಸ್ಟೇಜಲ್ಲಿ ನಾವು ಕೊಡ್ತಕ್ಕಂತಹ ಜೈವಿಕ ನಿಯಂತ್ರಣ ಮತ್ತು ಜೈವಿಕವಾಗಿ ಮತ್ತು ಬೇರುಗಳ ವೃದ್ಧಿ ಮಾಡ್ತಕ್ಕಂಥದ್ದು ಭಾರಿ ಮುಖ್ಯವಾಗಿರುತ್ತೆ. ನಾವು ನೋಡ್ತಾ ಇರ್ತೀವಿ ಉತ್ತಮವಾದ ಪ್ರಾಡಕ್ಟ್ ಬಂದಿರ್ತೇವೆ ಅರ್ಲಿ ಸ್ಟೇಜಲ್ಲಿ. ದಯವಿಟ್ಟು ಈ ರೀತಿಯಾದ ಕನ್ಸೋರಿ ಚೆನ್ಪಿಕೆ ಅಂತ ಬರುತ್ತೆ, ಈ ರೀತಿಯಾದ ಜೈವಿಕ ಗೊಬ್ಬರಗಳನ್ನ ನಾವು ಸೀಡ್ಲಿಂಗ್ ಡ್ರಿಪ್ ಅಂತ ಕರಿತೀವಿ. ಈ ರೀತಿಯಾದ ನರ್ಸರಿ ಲೆವೆಲಲ್ಲಿ ನಾವು ಟ್ರೀಟ್ ಮಾಡೋದ್ರಿಂದ ನಮ್ಮ ಗಿಡಗಳಲ್ಲಿ ಬರ್ತಕ್ಕಂತಹ ಬೇರುಗಳ ಸಂಖ್ಯೆನ ಜಾಸ್ತಿ ಮಾಡ್ಬೋದು ಮತ್ತು ಮುಂದಿನ ದಿನಗಳಲ್ಲಿ ಬರ್ತಕ್ಕಂತಹ ರೋಗ ಮತ್ತು ಕೀಟಗಳನ್ನ ಸಹಿಷ್ಣುತೆ ಇರ್ತಕ್ಕಂಥ ಶಕ್ತಿನ ಗಿಡಗಳಲ್ಲಿ ತರ್ಬೋದು ಅಂತ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲ ರೈತರುಗಳು ಕೂಡ ಟೊಮೊಟೊ ಬೆಳೆ ಅಂತ ಬಂತು ಅಂತಂದರೆ ಖರ್ಚು ಜಾಸ್ತಿ. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ವರ್ಷದ ಹಿಂದೆ ಟೊಮೊಟೊ ದಾರದ ಬೆಲೆ 120 ರೂಪಾಯಿ ಇತ್ತು kg. ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ 250ರಿಂದ 260 ರೂಪಾಯಿ kg ದಾರದ ಬೆಲೆ ಆಗಿದೆ. ಇಂತಹ ಒಂದು ಸಮಯದಲ್ಲಿ ತರಕಾರಿ ಬೆಳೆನ ನಾವು ಬೆಳೀತಾ ಇದ್ದೀವಿ ಅಂದರೆ ಸರಿಯಾದ ಮಾರ್ಗದರ್ಶನ ಪಡ್ಕೊಂಡು ಸರಿಯಾದ ರೀತಿ ತಳಿನ ಆಯ್ಕೆ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಸಮಗ್ರವಾಗಿ ಕೀಟ ಮತ್ತು ಪೋಷಕಾಂಶಗಳ ನಿರ್ವಹಣೆ ಮಾಡಿ ಬೆಳೆದು ಅಂತಂದರೆ ರೈತರು ಯಶಸ್ವಿಯಾಗಿ ಕಡಿಮೆ ಖರ್ಚಿನಲ್ಲಿ ಉತ್ತಮವಾದ ಆದಾಯನ ಪಡೆಯುವಲ್ಲಿ ಯಶಸ್ವಿ ಆಗ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಈ ಒಂದೆರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.